ಕೂಡ್ಲಿಗಿ, ನಾನು ಸೇವಾಕಾಂಕ್ಷಿ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ. ಚಂಪಾ ಚವ್ಹಾಣ್ ಮನವಿ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಲು ನಮಗೆ ಅವಕಾಶ ಮಾಡಿಕೊಡಿ ಎಂದು ಕೆಪಿಸಿಸಿ ರಾಜ್ಯ ಮಹಿಳಾ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಪಾರ್ವತಿ ಬಂಜಾರ ಮಹಿಳಾ ಒಕ್ಕೂಟದ ಸಂಸ್ಥಾಪನಾ ಅಧ್ಯಕ್ಷರಾದ ಚಂಪಾ ಚವ್ಹಾಣ್ ರವರು ಮನವಿ ಮಾಡಿದ್ದಾರೆ. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರನ್ನುದ್ದೇಶಿಸಿ ಮಾತನಾಡಿದರು. ತಾವು ಮೂಲತಃ ಕೂಡ್ಲಿಗಿ ತಾಲೂಕಿನ ಬಂಡೆ ಬಸಾಪುರ ತಾಂಡದವರಾಗಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು, ಪಕ್ಷದ ಏಳ್ಗೆಗೆ ಹಾಗೂ ಪಕ್ಷದ ಸಂಘಟನೆಗೆ ನಿರಂತರವಾಗಿ ಸಕ್ರಿಯವಾಗಿ ಶ್ರಮಿಸುತ್ತಿದ್ದೇನೆ. ಸಾಮಾನ್ಯ ಕಾರ್ಯಕರ್ತೆಯಾಗಿ ಪಕ್ಷಕ್ಕಾಗಿ ಸೇವೆಗೈದು ಪಕ್ಷದ ವಕ್ತಾರರಾದ ರಾಹುಲ್ ಗಾಂಧಿಯವರನ್ನೊಳಗೊಂಡಂತೆ ಪಕ್ಷದ ಎಲ್ಲಾ ವರ್ಗಗಳ ಮುಖಂಡರ ಹಾಗೂ ರಾಜ್ಯದ ವಷ್ಟರ ಮನಗೆದ್ದು ಅವರು ನೀಡಿರುವ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿ ಜವಾಬ್ದಾರಿ ಹುದ್ದೆಯನ್ನು ನಾನು ಹೊಂದಿದ್ದು, ಹಗಲಿರುಳು ಪಕ್ಷದ ಸೇವೆ ಮಾಡುತ್ತಿದ್ದೇನೆ ಮತ್ತು ಮುಂದಿನ ದಿನಗಳಲ್ಲಿಯೂ ಪಕ್ಷದ ಏಳ್ಗೆಗೆ ತಾವು ಹಗಲಿರುಳು ಶ್ರಮಿಸುವುದಾಗಿ ಚಂಪಾ ಚವ್ಹಾಣ್ ನುಡಿದರು. ಮುಂಬರುವ ಜಿಲ್ಲಾ ಪಂಚಾಯ್ತಿ ಚುನಾವಣೆಯ ಸಂದರ್ಭದಲ್ಲಿ ಕೂಡ್ಲಿಗಿ ವಿಧಾನಸಭಾ ವ್ಯಾಪ್ತಿಯಲ್ಲಿನ ಜಿಲ್ಲಾ ಪಂಚಾಯ್ತಿ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯ್ತಿ ಚುನಾವಣಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವ ಪ್ರಬಲ ಆಕಾಂಕ್ಷೆಯನ್ನು ತಾವು ಹೊಂದಿರುವುದಾಗಿ ಚಂಪಾ ಚವ್ಹಾಣ್ ನುಡಿದರು. ಸಂಬಂಧಿಸಿದಂತೆ ತಾವು ಈಗಾಗಲೇ ಪಕ್ಷದ ತಾಲೂಕು ಜಿಲ್ಲಾ ರಾಜ್ಯಮಟ್ಟದ ಹಿರಿಯ ಮುಖಂಡರಲ್ಲಿ ಹಾಗೂ ಪಕ್ಷದ ಪ್ರಭಾವಿ ರಾಜ್ಯ ನಾಯಕರಲ್ಲಿ ಮನವಿ ಮಾಡಿರುವುದಾಗಿ ತಿಳಿಸಿದರು. ಕ್ಷೇತ್ರದ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ರವರಲ್ಲಿ ತಾವು ವಿನಂತಿ ಮಾಡಿದ್ದು, ತಮಗೆ ಅವರು ಸಹಕರಿಸುವರೆಂಬ ವಿಶ್ವಾಸವಿದೆ ಎಂದರು. ಮತ್ತು ಈ ಸಂಬಂಧಿಸಿದಂತೆ ಪಕ್ಷದ ವರಿಷ್ಠರು, ಕ್ಷೇತ್ರದ ಸಂಸದರು, ಕ್ಷೇತ್ರದಲ್ಲಿನ ಪಕ್ಷದಿಂದ ಆಯ್ಕೆಯಾಗಿರುವ ಎಲ್ಲಾ ಜನಪ್ರತಿನಿಧಿಗಳು, ಪಕ್ಷದ ಎಲ್ಲಾ ಮುಖಂಡರು, ಕ್ಷೇತ್ರದಲ್ಲಿರುವ ಪಕ್ಷದ ಎಲ್ಲಾ ಕಾರ್ಯಕರ್ತರು ಸಹಕರಿಸಬೇಕೆಂದು ಅವರು ಕೋರಿದರು. ಮುಖ್ಯವಾಗಿ ಪಕ್ಷದ ವರಿಷ್ಠ, ಹಿರಿಯರು, ವಕ್ತಾರರು, ಪಕ್ಷದ ಎಲ್ಲಾ ಕಾರ್ಯಕರ್ತರು, ಸಮಾಜದ ಮುಖಂಡರು ಮುಂಬರುವ ಜಿಲ್ಲಾ ಪಂಚಾಯ್ತಿ ಚುನಾವಣೆ ಸಂದರ್ಭದಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿನ ಯಾವುದಾದರೂ ಜಿಲ್ಲಾ ಪಂಚಾಯ್ತಿ ಕ್ಷೇತ್ರದಲ್ಲಿ ತಮಗೆ ಸ್ಪರ್ಧೆ ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ಪಕ್ಷದ ಸರ್ವರಲ್ಲಿ ಮತ್ತೊಮ್ಮೆ ಮನವಿ ಮಾಡುವುದಾಗಿ ಚಂಪಾ ಚವ್ಹಾಣ್ ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್, ಯುವರಾಜ್ ನಾಯ್ಕ, ತೊತ್ಯ ನಾಯ್ಕ್, ಈಶ್ವರ್ ನಾಯ್ಕ್, ವಿಶ್ವನಾಥ್, ಶಿವಾನಂದ, ಕೊಟ್ರೇಶ್ ನಾಯ್ಕ್, ಜಸ್ಸೋರವಿ ನಾಯ್ಕ್, ಕೆ. ವೆಂಕಟೇಶ್ ನಾಯ್ಕ್, ದುರ್ಗಾ ನಾಯ್ಕ್, ನಿವೃತ್ತ ಡೈಸ್ಪ್ ಸವಿಶಂಕರ್ ನಾಯ್ಕ್, ಬಾಲಾಜಿ ನಾಯ್ಕ್, ಕಲ್ಲೇಶ್ ಮುಂತಾದವರು ಸಭೆಯಲ್ಲಿದ್ದರು. ವಂದೇ ಮಾತರಂ. ವಿ.ಜಿ. ವೃಷಭೇಂದ್ರ, ಕೂಡ್ಲಿಗಿ. ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಚಂಪಾ ಚವ್ಹಾಣ್ ಅಂತ. ನಾನು ಈ ಪಕ್ಷದಲ್ಲಿ ಸತತವಾಗಿ 8 ವರ್ಷದಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಫಿಶರ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ನಾನು ಈ ಕೂಡ್ಲಿಗಿ ಕ್ಷೇತ್ರದಲ್ಲಿ ಬಿ.ವಿ. ತಾಂಡದ ಮಗಳು. ನಾನು ಇಲ್ಲಿ ನನಗೆ ಒಂದು ಅವಕಾಶ ಸಿಗ್ತಾ ಇದೆ, ನನಗೆ ಒಂದು ಗಟ್ಟಿ ಆಕಾಂಕ್ಷಿಯಾಗಿ. ಹಾಗಾಗಿ ನನಗೆ ಇವರೆಲ್ಲರದ್ದು ಆಶೀರ್ವಾದ ಬೇಕು ಅಂತಂದು ನಾನು ಇವ್ರ ಹತ್ರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮುಂದಿನ ದಿನಗಳೇ ಇವರೆಲ್ಲ ನನಗೆ ಸಪೋರ್ಟ್ ಆಗಿ ಇರಲಿ, ಇಲ್ಲಿನ ಲೋಕಲ್ ಜನ ಮುಖಂಡರು ಆಗಿ ಇರಲಿ, ಕಾರ್ಯಕರ್ತರು ಇರಲಿ, ಹಾಗೂ ಶಾಸಕರಿಂದ ನನಗೊಂದು ಅವರ ಸಮ್ಮುಖದಲ್ಲಿ ಒಂದು ಅವಕಾಶ ಬೇಕು ಅಂತ ಹೇಳಿ ನಾನು ಇವರಲ್ಲಿ ಅಂಗಲಾಚಿ ಕೊಡ್ತಾ ಇದ್ದೀನಿ. ನಾನು ಸಭೆಗೆ ಆಗಮಿಸತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ಕಾರ್ಯಕರ್ತರೇ ಹಾಗೂ ಹಿರಿಯರೇ, ಮುಖಂಡರು, ಈ ಒಂದು ಸಭೆಯ ಉದ್ದೇಶ ನಾಳೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಸಿದ್ಧರಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕಳಿಸ್ತಾ, ಹಾಗೆಯೇ ಬೆಳಿಲಡಕು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿರ್ತಕ್ಕಂಥ ಚಂಪಾ ಅವರು ಸಹ ಒಬ್ಬ ಗಾಢವಾದ ಆಕಾಂಕ್ಷೆ ಅಂತಕ್ಕಂಥ ನಿಲುವನ್ನು ಅವರು ತೆಗೆದುಕೊಂಡಿದ್ದಾರೆ. SC ಕೆಟಗರಿ ಬಂದರೆ ಅವರು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ಸಹ ಹೇಳಿರ್ತಾರೆ. ಹಾಗೆಯೇ ತಾವೆಲ್ಲರೂ ಸಹ ಕೈ ಜೋಡಿಸಿ ಅವರ ಗೆಲುವಿಗೆ ನಾವೆಲ್ಲ ಶ್ರಮಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಟ್ರಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಅಂದ್ರೆ ಒಂದು ಹೆಣ್ಮಕ್ಳಿಗೆ ಒಂದು ಚಿಕ್ಕ ನನ್ನ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಆಗಲಿ. ನಾನು ಮಾಡ್ತಾ ಇರೋದೇನೋ ದೊಡ್ಡದೇನಿಲ್ಲ, ಅದೊಂದು ಚಿಕ್ಕದಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೆಣ್ಮಕ್ಳಿಗೆ ಈ ಮೂಲಕ ನಾವು ಹತ್ರಕ್ಕೆ ತಗೊಂಡು ಹೆಣ್ಮಕ್ಳ ಕಷ್ಟನೋ ಸುಖನೋ ಎಲ್ಲ ಹಂಚ್ಕೊಂಡ್ಬಿಟ್ಟು ಅವ್ರಿಗೆ ಏನು ಬರಲ್ಲ ಅಂತಾದ್ರೂ ನಾನು ಅವರಿಗೆ ಕಲಿಸ್ಕೊಟ್ಟು ಅವ್ರಿಗೆ ಕೆಲಸ ಕೊಟ್ಟು ನಾನೇ ಅವರಿಗೆ ಹೆಲ್ಪ್ ಒಂದು ಮೂಲಕ ಇದನ್ನು ಒಂದು ಹೆಜ್ಜೆ ಇಡ್ತಾ ಇದ್ದೀನಿ ಎಲ್ಲ ಆಶೀರ್ವಾದದಿಂದ. ಸೊ ತುಂಬ ಜನ ಇದು ಪಾರ್ವತಿ ಅಂತ ಯಾಕೆ ಹೆಸರು
ಉದ್ದೇಶದಿಂದ ಇಟ್ಟಿಲ್ಲ. ಪಾರ್ವತಿ ಅಂದ್ರೆ ಆ ದೇವತೆ ಹೆಸರು. ಪಾರ್ವತಿ ಅದು ಎಷ್ಟು ಸಹನೆಯಿಂದ ಎಷ್ಟು ತಾಳ್ಮೆಯಿಂದ ಇರುತ್ತೆ ಅಂದ್ರೆ ನಾವೇ ಹೆಣ್ಮಕ್ಳು, ನಮಗೊಂದು ಯಾವ ಹೆಣ್ಮಕ್ಳಿಗೆ ಒಂದು ಮುಖ ಇಲ್ಲ, ಎರಡೆರಡು ಮುಖನೇ ಇರೋದು. ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅಷ್ಟು ನಗು ಇರುತ್ತೆ. ಅದೇ ನಮಗೆ ಬಂದ್ಬಿಟ್ರೆ ಅದು ರೋಷ ಆ ಥರ ಏನಾದ್ರು ಬಂದ್ರೆ ನಾವು ಏನು ರುದ್ರಾವತಾರ ತಾಳ್ತೀವಿ, ಅದು ಪಾರ್ವತಿ ಹೋಗಿ ಕಾಳಿದೇವಿ ಆಗ್ತೀವಿ. ಅದೇ ಉದ್ದೇಶದಿಂದ ನಮಗೂ ಎರಡು ಮುಖ ಇದೆ, ನಮಗೆ ಯಾರು ತಡಿಬಾರ್ದು ಅಂತಂದು ಆ ಉದ್ದೇಶದಿಂದ ನಾನು ಈ ಹೆಸರು ಇಟ್ಟಿದ್ದೀನಿ ಪಾರ್ವತಿ ಅಂತಂತ ಹೇಳಿ. ಸೊ ನಾನು ಹೆಣ್ಮಕ್ಳಿಗೆಲ್ಲ ಹೇಳ್ತೀನಿ, ನಮ್ಮ ಸಮುದಾಯಕ್ಕೆ ಅಷ್ಟೇ ಅಲ್ಲ ಇದು ಸೀಮಿತ, ಇದು ಯಾರೇ ಬರಲಿ, ಯಾವ ಹೆಣ್ಮಕ್ಳಾದ್ರೂ ಬರಲಿ ನನ್ನ ಹತ್ರ, ನಾನು ಇವರಿಗೆ ಉಚಿತವಾಗಿ ನಾನು ಇದು ಒಂದೇ ಅಲ್ಲ ಬೇರೆ ಬೇರೆ ಥರನೂ ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ನಾನು ಕೆಲಸ ನನ್ನ ಕೈಲಿಂದ ಆಗಷ್ಟು ನಾನು ಕೆಲಸ ಕೊಡ್ತೀನಿ. ನೀವು ಹೆಣ್ಮಕ್ಳಿಗೂ ಅಷ್ಟೇ, ನೀವು ಏನು ಎಲ್ಲಿ ತನಕ ನನ್ನ ಹತ್ರ ಕೆಲಸ ಮಾಡ್ತೀರಾ ಮಾಡಿ ಅದ್ರ ಫಲ ನಿಮಗೆ ಕೊಡ್ತೀನಿ ನಾನು ಅಂತೇಳಿ ಎರಡು ಮಾತನ್ನು No problem, no problem. ಮಕ್ಕಳಿಗೂ ಸರ್, ಯಾರು ಕೊಟ್ಟರು ಮಕ್ಕಳು ಸರ್. ಈಗ ಎಲ್ಲರೂ ಹಾಗೆ ಲೈನ್ ಅಲ್ಲಿ ಕೂತ್ಕೊಳ್ಳಿ. ಈ ಕಡೆ ಸ್ವಲ್ಪ ಈಗ ಈ ಕಡೆ ತಿರುಗಿದ್ರೆ ನೀವು ಈ ಕಡೆ ನೀವು ಶೇಪ್ ಅಲ್ಲಿ ಕೂತ್ಕೊಳ್ಳಿ ಊಟಕ್ಕೆ.